ಅಣ್ಣಾನಗರದಲ್ಲಿ ನಡೆಯುವಂಥ ಈ ಮಹಾ ಕುಂಭಾಭಿಷೇಕಕ್ಕೆ ದಾವಣಗೆರೆಯ ದನಿಯಾದಂತಹ ಶ್ರೀ ಎಸ್ ಮಲ್ಲಿಕಾರ್ಜುನ ಅವರು ಹಾಗೂ ದಾವಣಗೆರೆ ಸಂಸದರಾದಂಥ ಶ್ರೀಮತಿ ಪ್ರಭಾ ಮಲ್ಲಿಕಾರ್ಜುನ ಅವರು ಹಾಗೂ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಎಮ್.ಎಲ್.ಎ ಆದಂತಹ ಶ್ರೀ ಸಮರ್ಥ ಶಾಮನೂರವರು ಈ ಮಾರಿಯಮ್ಮ ದೇವಿಯ ಕುಂಭಾಭಿಷೇಕಕ್ಕೆ ಆಗಮಿಸ್ತಿದ್ದಾರೆ. ಅವರಿಗೆ ಅಣ್ಣಾನಗರದ ಶ್ರೀ ಮಾರಿಯಮ್ಮ ದೇವಸ್ಥಾನ ಸೇವಾ ಸಮಿತಿ ಹಾಗೂ ಅಣ್ಣಾನಗರದ ಸರ್ವ ನಾಗರಿಕರ ಭಕ್ತಾದಿಗಳು ಅವರನ್ನು ತುಂಬ ಹೃದಯದಿಂದ ಸ್ವಾಗತ ಮಾಡ್ತಾ ಇದ್ದೀವಿ. ದಿನಾಂಕ 12/5/2026 ಹಾಗೂ 13/5/2026 ಎರಡು ದಿನವೂ ಅಣ್ಣಾನಗರ ಶ್ರೀ ಮಾರಿಯಮ್ಮ ದೇವಸ್ಥಾನದಲ್ಲಿ ಬಹುಮುಖ್ಯವಾಗಿ ಮಹಾ ಕುಂಭಾಭಿಷೇಕ ನಡೀತಾ ಇದೆ. ಆದ್ದರಿಂದ ಸರ್ವ ಭಕ್ತಾದಿಗಳು ಎಲ್ಲರೂ ಬಂದು ಈ ಮಹಾ ಕುಂಭಾಭಿಷೇಕವನ್ನು ಚೆನ್ನಾಗಿ ನಡೆಸಿಕೊಡಬೇಕಾಗಿ ತಮ್ಮಲ್ಲಿ ಕಳಕಳಿಯಾಗಿ ವಿನಂತಿಸಿಕೊಳ್ಳುತ್ತೇವೆ. 15ನೇ ತಾರೀಕು ಶ್ರೀ ದಾವಣಗೆರೆ ಜನತೆಗೆ ವಿಶೇಷ ವಿನಂತಿ. 20ನೇ ವಾರ್ಡಿನ ಅಣ್ಣಾನಗರದ ಶ್ರೀ ಮಾರಿಯಮ್ಮ ದೇವಸ್ಥಾನ ಸೇವಾ ಸಮಿತಿ ವತಿಯಿಂದ ಈ ವರ್ಷ ದಿನಾಂಕ 12/5/2026 ಮಂಗಳವಾರದಂದು 101 ಮಹಿಳೆಯರ ಪವಿತ್ರ ಕುಂಭಜಳ ಮೆರವಣಿಗೆ ಇದೆ. ಹಾಗೂ 13ನೇ ತಾರೀಕು ಬುಧವಾರ ಶ್ರೀ ಮಾರಿಯಮ್ಮ ದೇವಸ್ಥಾನ ಗೋಪುರದ ಕಳಸಾರೋಹಣ ಹಾಗೂ ಕರುಪಸ್ವಾಮಿ ಮೂರ್ತಿ ಪ್ರತಿಷ್ಠಾಪನೆ ಇದೆ. ಈ ವಿಜೃಂಭಣೆಯ ಮಹೋತ್ಸವಕ್ಕೆ ದಾವಣಗೆರೆ ಜನತೆಯ ಎಲ್ಲ ಸರ್ವ ಭಕ್ತಾದಿಗಳು ಆಗಮಿಸಬೇಕಾಗಿ ವಿನಂತಿ. ಹಾಗೂ ಬಹುಮುಖ್ಯವಾಗಿ ನಮ್ಮ ದಾವಣಗೆರೆಯ ದನಿಯಾದಂಥ ಶ್ರೀ ಎಸ್ ಮಲ್ಲಿಕಾರ್ಜುನ್ ಹಾಗೂ ದಾವಣಗೆರೆ MP ಮೇಡಮ್ ಆದ ಪ್ರಭಾ ಮಲ್ಲಿಕಾರ್ಜುನ್ ಹಾಗೂ ದಾವಣಗೆರೆ ದಕ್ಷಿಣ ಕ್ಷೇತ್ರದ M.L.A ಆದ ಶ್ರೀಯುತ ಸಮರ್ಥ ಶಾಮನೂರವರು ಆಗಮಿಸುತ್ತಿದ್ದಾರೆ. ಇದರ ಜೊತೆಯಲ್ಲಿ ಈ ಮಾರಿಯಮ್ಮ ದೇವಸ್ಥಾನದ ಗೋಪುರ ಕಳಸ ನಿರ್ಮಾಣಕ್ಕೆ ದಾನಿಗಳಾದ ಶ್ರೀ ಅರುಣ್ ಕುಮಾರ್, ಹಿಂದೂ ಮಹಾಸಭಾ ಜಿಲ್ಲಾಧ್ಯಕ್ಷರು ಹಾಗೂ YBS ಶೆಟ್ರು, YBS ಮಿಲ್ನ ಮಾಲೀಕರು ಹಾಗೂ ಬಹುಮುಖ್ಯ ಹಿರಿಯ ಮುಖಂಡರುಗಳು, ಇದರ ಜೊತೆಯಲ್ಲಿ ಯುವ ನಾಯಕರಾದಂಥ ಶ್ರೀಯುತ ಮುಸ್ತಫ ಅವರು ಎಲ್ಲರೂ ಆಗಮಿಸುತ್ತಿದ್ದಾರೆ. ಆದ್ದರಿಂದ ದಾವಣಗೆರೆಯ ಸುತ್ತಮುತ್ತಲಿರುವ ಎಲ್ಲ ಭಕ್ತಾದಿಗಳು ಈ ಜಾತ್ರೆಯಲ್ಲಿ ಪಾಲ್ಗೊಂಡು ಈ ಮಾರಿಯಮ್ಮ ದೇವಸ್ಥಾನ ಸೇವಾ ಸಮಿತಿ ವತಿಯಿಂದ ನಿಮ್ಮನ್ನು ತುಂಬ ಹೃದಯದಿಂದ ಬರಮಾಡಿಕೊಳ್ಳುತ್ತಿದ್ದೇವೆ. ಧನ್ಯವಾದಗಳು.